ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ತಮ್ಮ ತಾರಾಬಲ ಇರುವ ದಿವಸ ಹೊಸ ವ್ಯಾಪಾರ, ಉದ್ಯೋಗ, ಭೂಮಿ, ಆಸ್ತಿ ಖರೀದಿಸುವುದು, ಮನೆ ಕಟ್ಟಿಸಿ ಹೊಸ ಮನೆ ಗೃಹ ಪ್ರವೇಶ ಮಾಡಲು, ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಅಲ್ಲಿ ವಾಸವಾಗಲು, ಗೃಹ ಪ್ರವೇಶ ಮಾಡಲು, ಚಿನ್ನ ಬೆಳ್ಳಿ ಆಭರಣ ಖರೀದಿಸಲು, ಮನೆಗೆ ಮುಖ್ಯವಾದ ವಸ್ತುಗಳನ್ನು ತರಲು, ವಿದ್ಯೆ ಪ್ರಾರಂಭಿಸಿದಲು, ಪ್ರಮಾಣ ಅಧಿಕಾರ ಸ್ವೀಕರಿಸುವುದು, ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು ಬಹಳ ಮುಖ್ಯವಾಗಿದೆ. ವರನ ನಕ್ಷತ್ರದಿಂದ ತಾರಾಬಲ ಇರುವ ದಿವಸ ಹುಡುಗನ ಮದುವೆಗೆ ವಧುವನ್ನು ನೋಡಲಿಕ್ಕೆ ಹೋಗುವ ಸಮಯ. ಅಂದಿನ ದಿವಸ ಹುಡುಗನಿಗೆ ತಾರಾಬಲ ಇರುವ ನಕ್ಷತ್ರದ ದಿವಸ ಹೋಗಬೇಕು. ತುಂಬ ಮುಖ್ಯವಾಗಿರುತ್ತದೆ. ಇದನ್ನು ನೋಡಿಯೇ ಹೋಗಬೇಕು. ಶುಭ ಫಲ ಬರುವುದು. ಇನ್ನು ಯಾವುದೇ ಶುಭ ಕಾರ್ಯಗಳಿಗೆ ತಾರಾಬಲ ಇರುವ ನಕ್ಷತ್ರದ ದಿವಸ ಮಾಡಿದರೆ ತುಂಬ ಶುಭ ಫಲ ಪಡೆಯುತ್ತೀರಿ. 27 ನಕ್ಷತ್ರಗಳಲ್ಲಿ ನಿಮಗೆ ಇರುವ ತಾರಾಬಲದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಜನ್ಮ ನಕ್ಷತ್ರ ಅಶ್ವಿನಿ, ಮಖ, ಮೂಲ. ಇದು ಅರ್ಧ ಶುಭ ಅರ್ಧ ಅಶುಭವಾಗಿದೆ. ಇದು ಮಿಶ್ರ ಫಲವಾಗಿರುತ್ತದೆ. ಸಂಪತ್ತು ತಾರೆ ಎರಡನೆಯ ತಾರೆಯಾಗಿ ಬರುತ್ತದೆ. ಇದು ಭರಣಿ, ಪೂರ್ವ ಫಾಲ್ಗುಣಿ, ಪೂರ್ವ ಆಷಾಢ. ಈ 3 ನಕ್ಷತ್ರಗಳು ಸಂಪತ್ತಾರೆಯಾಗಿ ಬರುತ್ತದೆ. ಇದು ನಿಮಗೆ ತುಂಬ ಶುಭವಾಗಿ ಇರುತ್ತದೆ. ಮೂರನೆಯದು ತಾರೆಯಾಗಿ ಬರುತ್ತದೆ ವಿಪತ್ತಾರೆಯಾಗಿ ಕೃತಿಕಾ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ. ಈ ವಿಪತ್ತಾರೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಕ್ಷೇಮತಾರೆಯಾಗಿ ಬರುತ್ತದೆ 4ನೇ ತಾರೆಯಾಗಿ ರೋಹಿಣಿ, ಹಸ್ತ, ಶ್ರವಣ. ಈ 3 ನಕ್ಷತ್ರದಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ತುಂಬ ಉತ್ತಮವಾಗಿರುತ್ತದೆ. ಪ್ರತ್ಯಂಗರು. ಇದು 5ನೇ ತಾರೆಯಾಗಿ ಬರುತ್ತದೆ ಮೃಗಶಿರ, ಚಿತ್ತ, ಧನಿಷ್ಠ. ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. 6ನೆಯ ತಾರೆಯಾಗಿ ಸಾಧನ ತಾರೆಯಾಗಿ ಬರುತ್ತದೆ ಆರಿದ್ರ, ಸ್ವಾತಿ, ಶತಭಿಷ. ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಮತ್ತು ಸಾಧನೆಯೂ ಮಾಡಬಹುದು. ನೀವು 7ನೆಯ ತಾರೆಯಾಗಿ ಬರುತ್ತದೆ ವದ ತಾರೆಯಾಗಿ ಪುನರ್ವಸು, ವಿಶಾಖ, ಪೂರ್ವಭದ್ರ. ಈ 3 ನಕ್ಷತ್ರಗಳು ವದ ತಾರೆಯಾಗಿ ಬರುತ್ತದೆ. ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. 8ನೆಯ ತಾರೆಯಾಗಿ ಬರುತ್ತದೆ ಅದು ಮಿತ್ರ ತಾರೆಯಾಗಿ ಪುಷ್ಯ, ಅನುರಾಧ, ಉತ್ತರ ಭಾದ್ರ. ಇದು ನಿಮಗೆ ಮಿತ್ರ ತಾರೆಯಾಗಿ ಬರುತ್ತದೆ. ಇದು ತುಂಬ ಶುಭ ಫಲವನ್ನು ಕೊಡುತ್ತದೆ. 9ನೇ ತಾರೆಯಾಗಿ ಬರುತ್ತದೆ ಪರಮ ಮಿತ್ರ ತಾರೆ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರಗಳು 9ನೇ ತಾರೆಯಾಗಿ ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತದೆ. ಈ ನಕ್ಷತ್ರಗಳು ಇರುವ ದಿವಸ ನೀವು ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡುವುದು ತುಂಬ ಉತ್ತಮವಾಗಿರುತ್ತದೆ. ವಿಪತ್ತಾರೆಯಲ್ಲಿ, ಪ್ರತ್ಯಂಗರು ತಾರೆಯಲ್ಲಿ, ವದ ತಾರೆಯಲ್ಲಿ ಈ 9 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಶಾಸ್ತ್ರದಲ್ಲಿ ಮಾಡಬಾರದು ಎಂದು ತಿಳಿಸಿದೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.